hello, welcome back to Palwana Vlog channel. So many vlog start ಮಾಡೋಣ. Come, let's go. Hey my YouTube family, get ready with me. So ಇವತ್ತು ನಾನು ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಇಂದ ಒಂದು ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಕಾಣಿಸ್ತೀನಿ, ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ನಾನು ಲೆಟಿನ ಮೇಕಪ್ ಟ್ರೈ ಮಾಡಬೇಕು ಅಂತ ಈ ಡ್ರೆಸ್ ಹಾಕ್ಕೊಂಡಿದ್ದೆ. ಇದು ಜಂಪ್ ಸೂಟು. ಆ್ಯಂಡ್ ಸೊ ಆ್ಯಕ್ಚುಲಿ ನನ್ನ ಹತ್ರ ಅಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಕೂಡ ಇಲ್ಲ. ಸೊ ಮೇನ್ ನನ್ನ ಹತ್ರ ಐಲೈನರ್ ಇರಲಿಲ್ಲ ಚೆನ್ನಾಗಿರೋದು. ಹಾಗಾಗಿ ನಾನು ಒಂದು ಬೇರೆ ಲುಕ್ನೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆ್ಯಸ್ ಯೂಸ್ವಲ್ ನಾನು ರೋಸ್ ವಾಟರ್ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಎಲ್ಲಿಗಾದರೂ ಹೊರಗಡೆ ಹೋಗಬೇಕಂದ್ರೆ ರೋಸ್ ವಾಟರ್ ಅಪ್ಲೈ ಮಾಡ್ತೀನಿ. ಆ್ಯಸ್ ಎ ಟೋನರ್ ನಾನು ಆಫ್ಟರ್ ಫೇಸ್ ವಾಶ್ ಮಾಡಿದ ತಕ್ಷಣ ನಾನು ಟೋನರ್ ಹಾಕಿ ಈ ರೋಸ್ ವಾಟರ್ನೇ ಯೂಸ್ ಮಾಡೋದು. ಸೊ ಅದಾದಮೇಲೆ ನಾನಿಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ಹ್ಯಾವ್ ಬ್ಲೆಂಡರ್ ಆ್ಯಂಡ್ ಬ್ರಷ್. ಸೊ ನನ್ನ ಹತ್ರ ಅವೆಲ್ಲ ಇಲ್ಲ. ನಾನು ಯೂಸ್ ಕೂಡ ಮಾಡೋಲ್ಲ. ನಾನು ಮೇಕಪ್ಪಲ್ಲಿ ನಾನು ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡೋಲ್ಲ. ನಾನು ನಾರ್ಮಲ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಹಾಗಾಗಿ ಇವಾಗ ಫೌಂಡೇಶನ್ ನಾನು ಕೈಯಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ತುಂಬ 10 ಮಿನಿಟಲ್ಲಿ ರೆಡಿ ಆಗೋದ್ರಿಂದ ನಾನು ಈ ಫೌಂಡೇಶನು ಈ ರೀತಿ ಎಲ್ಲ ಏನು ಯೂಸ್ ಮಾಡೋಲ್ಲ. ಸೊ ಆ್ಯಸ್ ಯೂಸ್ವಲ್ ನಾನು ಜಾಸ್ತಿ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪಾಂಡ್ಸ್ ಪೌಡರ್ ಮತ್ತು ಒಂದು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡೋದು. ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಒಂದು ಐಲೈನರ್ ಯೂಸ್ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಫೌಂಡೇಶನ್ ಎಲ್ಲ ನಾನು ಯೂಸ್ ಮಾಡೋಲ್ಲ. ಆ್ಯಂಡ್ ನಾವು ತುಂಬ ಹೊರಗಡೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮತ್ತು ಬಿಸಿಲಲ್ಲಿ ಜಾಸ್ತಿ ತಿರುಗಾಡೋದ್ರಿಂದ ನಾನು ಫೌಂಡೇಶನ್ ಎಲ್ಲ ಹಾಕೋಲ್ಲ. ಜಸ್ಟ್ ನಾರ್ಮಲ್ ಕ್ರೀಮ್ ಅಷ್ಟೇ ನಾನು ಅಪ್ಲೈ ಮಾಡೋದು. ಸೊ ಅದಾದಮೇಲೆ ನಾನು ಇಲ್ಲಿ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದ್ದೀನಲ್ವ, ಅದಕ್ಕೆ ವೈಟ್ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ನ್ಯಾಚುರಲ್ ಕಲರ್ ಅನಿಸ್ಲಿ ಅಂತ ಹೇಳಿ ಈಗ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ಆಗಿದ್ದರೆ ನಾನು ಇಯರ್ ಬಡ್ ಇರುತ್ತಲ್ವ, ಅದರಿಂದ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಮಾಡ್ಕೊತೀನಿ. ಆ್ಯಂಡ್ ಇದು ಒಂದು ನನ್ನ ಹತ್ರ ಇದೆ, ನನಗೆ ತುಂಬ ಇಷ್ಟ ಇದು ಐ ಪ್ಯಾಲೆಟ್ಟು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದ್ದಾವೆ. ಸೊ ನಾನು ಇದನ್ನು 2023 ತೊಗೊಂಡಿದ್ದು. ಸೊ ನನ್ನ ಸಿಸ್ಟರ್ ಮ್ಯಾರೇಜ್ ಇತ್ತು. ಸೊ ಆವಾಗ ನಾನು ಆ ಟೈಮಲ್ಲಿ ಬೇಕಾಗತ್ತಂತ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನನ್ನ ಸ್ಕಿನ್ ಕಲರ್ ಇದೆ ಅಲ್ವಾ, ಅದೇ ಕಲರ್ ನಾನು ಚೂಸ್ ಮಾಡಿಕೊಂಡು ಸೊ ಐಲಿಡ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಹತ್ರ ಬ್ರಷ್ ಇರದೇ ಇರೋದ್ರಿಂದ ನನ್ನ ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಲೆಟಿನ ಮೇಕಪ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನನಗೆ ಕೆಲವೊಂದು ಐಟಮ್ಸ್ ಎಲ್ಲ ಇರಲಿಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವಾಗ ನಾನು ಸದ್ಯಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಫೌಂಡೇಶನ್ ಹಚ್ಚಿದಾಗ ನನ್ನ ಫೇಸ್ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಆ್ಯಂಡ್ ಇವಾಗ ನಾರ್ಮಲ್ ಕ್ರೀಮ್ ಅಪ್ಲೈ ಮಾಡಿದ ಅದು ಕೂಡ ಅಷ್ಟೇ, ಅದು ಬೇರೆ ಅನಿಸುತ್ತೆ. ಆ್ಯಂಡ್ ಫೌಂಡೇಶನ್ ಬೇರೆ ಅನಿಸುತ್ತೆ. ಸೊ ಮೇ ಬಿ ಅದಕ್ಕೆ ಮೇಕಪ್ ಅಂದರೆ ಎಲ್ಲರಿಗೂ ಇಷ್ಟ ಅಂತ ಅನಿಸುತ್ತೆ. ಸೊ ಮ್ಯಾರೇಜು ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ನಾನು ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ಅಂಥ ಟೈಮಲ್ಲಿ ಪರ್ಚೇಸ್ ಮಾಡಿರ್ತೀನಿ. ಬಟ್ ನಾರ್ಮಲ್ ಸೊ ನಾನು ಯೂಸ್ವಲಿ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ. ಆ್ಯಂಡ್ ಸೊ ಇದರಲ್ಲೇ ಹೈಲೈಟರ್ ಆಗಿ ನಾನು ಒಂದು ಶೇಡ್ ಕೂಡ ಇದೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಖಾಲಿ ಆಗಿತ್ತು, ಹಾಗಾಗಿ ನನಗೆ ಲೆಟಿನ ಮೇಕಪ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸೊ ಇದನ್ನು ಲೈಟಾಗಿ ಸೊ ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ನಾನು ಇದನ್ನು ನಾರ್ಮಲ್ ಸಿಂಪಲ್ಲಾಗಿ ಲುಕ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೊ ನನ್ನ ಹತ್ರ ಲೆಟಿನ ಮೇಕಪ್ಪಲ್ಲಿ ಲಿಪ್ ಶೇಡ್ ಕಲರ್ ಇರುತ್ತಲ್ವ, ಅದು ಕೂಡ ಇರಲಿಲ್ಲ. ಸೊ ಇದು ಒಂಥರ ಆರೆಂಜ್ ಆ್ಯಂಡ್ ರೆಡ್ ಮಿಕ್ಸ್ ಇದೆ, ಚೆನ್ನಾಗಿದೆ ಈ ಕಲರು, ಚೆರಿ ಕಲರು. ಸೊ ಹಂಗಾಗಿ ಸೊ ಎರಡೂ ಮಿಕ್ಸ್ ಮಾಡಿಕೊಂಡು ಹಚ್ಕೊತಾ ಇದ್ದೀನಿ. ಸೊ ಫೈನಲ್ ಲುಕ್ ನಂದು ಈ ರೀತಿಯಾಗಿದೆ. ಸೊ ಈ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.